ದೈವಭಕ್ತಿಯಾದ ತಾಯಿ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಮಗುವನ್ನು ಕೈಯಲ್ಲಿ ಹಿಡಿದು ಕಾಲವೇ ಕೈಜಾರಿ ಹೋದಂತೆ ವರದಾ ವರದಾ ಎಂದು ಕೂಗಿ ಹೇಳುತ್ತಾ ಮಗುವಿನ ಒಂದೆಳೆ ಉಸಿರಿಗಾಗಿ ಅಲೆದಾಡದ ಆಸ್ಪತ್ರೆಗಳೇ ಇಲ್ಲ. ಕೊನೆಗೆ ಸಾಕಾಗಿ ಸತ್ತು ನಿಂತದ್ದು ಶಿವಲಿಂಗದ ಮುಂದೆ. ಆಕೆಯ ಕೂಗು ಖುಷಿಯಲ್ಲಿದ್ದ ಶಿವನನ್ನೇ ಮಂಕು ಮಾಡಿತ್ತು. ಆ ಕೂಗಿಗೆ ದೇವತಾ ಮನುಷ್ಯನೇ ಧರೆಗಿಳಿದ. ಯಾವತ್ತೂ ಏನನ್ನು ಕೇಳದ ತಾಯಿ ತನ್ನ ಕೂಸಿಗೆ ಮರುಜನ್ಮ ನೀಡೆಂದು ತೆರೆಗೊಡ್ಡಿದ್ದಳು. ಆ ದೇವತಾ ಮನುಷ್ಯ ಮರು ಮಾತನಾಡದೆ ಮರುಜೀವ ಕೊಟ್ಟು ವೃದ್ಧಾಪ್ಯದಲ್ಲಿ ದೇಹದ ಶಕ್ತಿ ಕಳಿಸಿದಾಗ ಈ ಜೀವ ಪಂಚಭೂತಗಳಲ್ಲಿ ಲೀನವಾಗಲಿ ಎಂದು ಆಶೀರ್ವದಿಸಿದ. ಯಾಕೆ ಪ್ರಾಕ್ಟೀಸ್ ಮಾಡದೆ ನಿಂತಿದ್ಯಾ? ಸೂಪಿಲ್ವಾ? ತಲೆ ಕೆಡ್ಸ್ಬೇಡ, ಹೋಗ. ಆಗಲಿ. ನಿಧಾನ ಕಣ. Set the position. Push. Ready, push.
ಹೇಳಮ್ಮ. ಹಲೋ. ಅಮ್ಮ, ಹಾ ಹೇಳು. ಈ ಸಲ ಚೀಟಿ ದುಡ್ಡಾದ್ರೆ ಹಾ. ತಗೋ, ಅಪ್ಪಂದು ಕಾರ್ಯಕ್ಕಾಗುತ್ತೆ. ಹಾ ಆಯ್ತು. ನೀನ್ ಕ್ಲಾಸಿಗೆ ಹೋಗಿದ್ದ? ಏನ್ ಮಾಡ್ತಿದ್ಯಾ? ಕೆಲಸ ಮಾಡ್ತಾ ಇದ್ದೀನಮ್ಮ, ಇನ್ನೇನು ಮಾಡಲಿ. ಹುಷಾರು ಕಣೋ. ಆಯ್ತು. ಈ ಸಲ ಬರೀ 5,000 ಕಳ್ಸೋ ಸಾಕು. ಫ್ರೆಂಡ್ ಫೋನ್ ಮಾಡ್ತೀನಿ ಇರು. ಹೇಳ್ರಕ್ಕೆ. ಏ ವರ್ಧಾ, ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಬಾರೋ. ಹೌದಾ, ಸರಿ ಬರ್ತೀನಿ ಇರು. ಅಣ್ಣ, ಏನೋ ಸ್ವಲ್ಪ ಫ್ರೆಂಡ್ ಕರಿತಿದ್ದಾನೆ, ಕೆಲಸ ಇದೆ, ಹೋಗಿ ಬಂದ್ಬಿಡ್ತೀನಿ. ಸರಿ ಹೋಗಿ ಬಾಪ್ಪ. ಆಯ್ತಣ್ಣ. ಅಣ್ಣ, ಗಾಡಿ ಕೀ ಇಲ್ಲೇ ಇಟ್ಟಿರ್ತೀನಿ. ಸರಿನಪ್ಪ. ಹಾ? ಅಣ್ಣ ಬರ್ತೀನಣ್ಣ, ಹುಷಾರು. ಬೇಗ ಬಂದ್ಬಿಡ್ತೀನಿ. ಹ್ಞೂನಪ್ಪ. ಹಾ? ಯಾರ್ದೋ ಕಾರು? ಸೀಸಿಂಗ್ ಕಾರ್ ಕಣ. ಪುನ್ ಗ್ಯಾರೇಜ್ ಹತ್ರ ಇತ್ತು, ತಗೊಬಂದೆ. ಇನ್ನ ಎಷ್ಟು ದೂರನಾ? ಏನು ವಿಷಯ ಅದನ್ನಾದ್ರೂ ಹೇಳು. ತುಂಬ ದೂರ ಇದೆ, ನಮ್ಮ ಅಣ್ಣನ ಕರ್ಕೊಬರ್ಬೇಕು. ಆಯ್ತಪ್ಪ, ನನಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಸ್ವಲ್ಪ ಹೊತ್ತು ಮಲಗ್ತೀನಿ ನಾನು. ಏನಾದರೂ ಮಾಡ್ಕೊ, ಎಲ್ಗಾರು ಕರ್ಕೊಂಡು ಹೋಗು. ಪ್ರೀತಿ ಮಾತು ಮುಂದುವರಿತಿದೆ ನಿಮ್ಮ ಲವ್ ಗುರು ಜೊತೆ. ಈಗ ನನ್ನ ಜೊತೆ ಬೊಮ್ಮರಳ್ಳಿಯಿಂದ ಇಲ್ಲೇ ಕೂತಿರೋ, ಒಳಗಡೆ ಹೋಗಿ ಬರ್ತೀನಿ. ಈ ಕೋತ್ ನನ್ನ ಮಗನಿಗೆ ಕೋಪ ಬೇರೆ ಜಾಸ್ತಿ. ತಡಿ ನೋಡ್ಕೊ ಬರೋಣ. ನನ್ನ ಮಕ್ಕಳ, ನಮ್ಮ ಅಣ್ಣಂಗೆ ಹೊಡೆದಿದ್ದೀರಾ? ಏಯ್, ಹಿಡ್ಕೊಳ್ರ ಅವನ್ನ. ಪ್ರೀತಿ ಮಾತು ಮುಂದುವರಿತಿದೆ ನಿಮ್ಮ ಲವ್ ಗುರು ಜೊತೆ. ಈಗ ನನ್ನ ಜೊತೆ ಬೊಮ್ಮರಳ್ಳಿಯಿಂದ ಇಲ್ಲೇ ಕೂತಿರೋ, ಒಳಗಡೆ ಹೋಗಿ ಬರ್ತೀನಿ. ಇದೇ ಥರ ಮುಂಚೆ ಆಗಿತ್ತಲ್ವಾ? ಕನ್ಸ ನಿಜಾನ? ರಾಕಿ, ಏಯ್, ಹಿಡ್ಕೊಳ್ರ ಅವನ್ನ. ಪ್ರೀತಿ ಮಾತು ಮುಂದುವರಿತಿದೆ ನಿಮ್ಮ ಲವ್ ಗುರು ಜೊತೆ. ಈಗ ನನ್ನ ಜೊತೆ ಬೊಮ್ಮರಳ್ಳಿಯಿಂದ ಇಲ್ಲೇ ಕೂತಿರೋ, ಒಳಗಡೆ ಹೋಗಿ ಬರ್ತೀನಿ. ಮತ್ತೆ ಹೋಗ್ತೀಯಾ? ಏನ ಮತ್ತೇನಾ? ನೀರು ಹಾಕಳ್ದೆ ಚೆನ್ನಾಗಿ ಕುಡ್ದ್ಬಿಡ್ತೀಯಾ? ಇಲ್ಲಿ ಬಂದು ನಮ್ಮ ಪ್ರಾಣ ತಿಂತೀಯಾ? ಲವ್, ಒಳಗಡೆ ಏನು ಕೆಲಸ ಹೇಳು. ನಮ್ಮ ಅಣ್ಣ ಬೆಟ್ಟಿಂಗ್ ಆಡಿ ಆಡಿ ಸಾಲ್ಗಾರನೆಲ್ಲ ಮನೆ ಮುಂದೆ ನಿಲ್ಸಿದ್ದ. ನೋಡಕ್ಕಾಗ್ದೆ ಅಪ್ಪ ಅಮ್ಮ ಕೈಲಾದಷ್ಟು ಸಾಲ ತೀರಿಸಿ ಕೈ ಬಿಟ್ರು. ಇವಾಗ ಮತ್ತೆ ಕ್ಯಾತೆ ತೆಗ್ದವ್ರೆ. ಜೊತೆ ಗುಟ್ಟಿರೋ ತಪ್ಪಿಗೆ ಅನ್ಭವಿಸ್ಬೇಕಲ್ಲಪ್ಪ. ನಾನು ಸತ್ತಾಗೆಲ್ಲ ವಾಪಸ್ ಬರ್ತಾ ಇದ್ದೀನಿ. ಇದು ರಿಪೀಟ್ ಆಗ್ತಿದ್ಯಾ? ಮತ್ತೆ ಸತ್ತರೆ ನಾನು ವಾಪಸ್ ಬರ್ತೀನಾ? ಲವ್, ಏನೋ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನಡಿ ನಾನು ಬರ್ತೀನಿ.
ಏಯ್ ಏನ್ ಮುಖ ನೋಡ್ತಾ ಇದ್ದೀಯ? ಹಿಡ್ಕೊಡ್ರ ಅವನ್ನ. ಏಯ್ ಬಿಡ ಅವನ್ನ. ಅಂಥದ್ದೇನು ಮಾಡಿದ್ದಾನೆ? ನೀನ್ ಯಾವನು? ನಿಂಗೆ ಕತೆ ಎಲ್ಲ ಹೇಳ್ಕೊಂಡಿರೋಷ್ಟು ಟೈಮ್ ಇಲ್ಲ ನನಗೆ. ಕಾಸು ನೀನ್ ಕೊಡ್ತೀಯಾ? ಇಲ್ಲ ತಾನೇ? ಟಿಕ್ಕ ಮುಚ್ಕೊಂಡು ಸೈಡಿಗೆ ನಿಂತ್ಕೊಳ್ಳಲೇ. ಏಯ್ ಅವನ್ನ ಬಿಟ್ ಕಳ್ಸ, ಆಮೇಲೆ ಸೆಟಲ್ ಮಾಡ್ಕೊಳ್ಳೋಣ. ಸಾಲ ಏನು ಮಾಡಿಲ್ವಲ್ಲ, ಬೆಟ್ಟಿಂಗ್ ದುಡ್ಡು ತಾನೆ. ಗೆದ್ದಾಗ ನಾವು ಕೊಟ್ವಿ, ಸೋತಾಗ ಕೊಡ್ಬೇಕು ತಾನೆ. ಆಯ್ತಪ್ಪ, ಕೂತ್ ಮಾತಾಡೋಣ. ಹೆದರ್ಸೋದಕ್ಕೆ ನಮಗೂ ಬರುತ್ತೆ. ನನ್ನ ಮಕ್ಳಿಗೆ ಏನು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಏನು ಸಾಯಿಸ್ಬಿಡ್ತೀರಾ? ರಾಕಿ 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 ಅಳ್ಬೇಡ ಕಣೋ, ಅಳ್ಬೇಡ. ನಿಮ್ಮ ಅಣ್ಣನ ನಾನು ಉಳಿಸ್ಕೊಡ್ತೀನಿ ಕಣೋ, ನಾನು ಉಳಿಸ್ಕೊಡ್ತೀನಿ. ಏಯ್ ನನ್ನ ಮಕ್ಕಳ ಬಿದ್ದಿರೋನ ಸಾಯಿಸ್ತೀರೇನೋ, ದಮ್ಮಿದ್ದೀರನ್ನ ಸಾಯಿಸ್ರೋ. ಏಯ್ ನೀನೇ ಕಣ ಗಂಡಸು, ಬರ 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 ನನ್ನನ್ನು ಚುಚ್ಚು ಬರ. ಪ್ರೀತಿ ಮಾತು ಮುಂದುವರಿತಿದೆ ನಿಮ್ಮ ಲವ್ ಗುರು ಜೊತೆ. ಈಗ ನನ್ನ ಜೊತೆ ಬೊಮ್ಮರಳ್ಳಿಯಿಂದ ಇಲ್ಲೇ ಕೂತಿರೋ, ಒಳಗಡೆ ಹೋಗಿ ಬರ್ತೀನಿ. ಲವ್ 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 ಇರೋ, ನಾನು ಹೇಳೋದನ್ನ ಕೇಳು. ನಿಮ್ಮ ಅಣ್ಣ ಒಳಗಡೆ ಸಾಯ್ತಾನೆ ಕಣೋ. ನಾವಿಬ್ಬರೇ ಹೋಗೋದು ಸರಿ ಹೋಗಲ್ಲ, ಬೇರೆ ಏನಾದ್ರು ಮಾಡ್ಬೇಕು ಕಣೋ. ಗುರು, ಮೊದಲೇ ನನ್ನ ತಲೆ ಕೆಟ್ಟಿದೆ, ಅದ್ರ ಮೇಲೆ ನೀನೇನೇನೋ ಹೇಳಿ ಸೈಕ್ ಮಾಡಬೇಡ. ಲವ್ ನನ್ನ ನಂಬೋ, ನಿಜವಾಗ್ಲೂ ನಿಮ್ಮ ಅಣ್ಣ ಸಾಯ್ತಾನೆ ಕಣೋ. ಲೋ, ಅದೆಲ್ಲ ನಿಂಗೆಂಗೋ ಗೊತ್ತು? ಅಯ್ಯೋ ನೋಡು, ನನ್ನ ತಲೆ ತಿನ್ಬೇಡ, ಮುಚ್ಕೊಂಡು ಕೂತಿರು, ನಾನು ಒಳಗಡೆ ಹೋಗಿ ಬರ್ತೀನಿ. ನನ್ನ ಮಾತು ಕೇಳಲ್ಲ, ನಾನೇ ಹೋಗಿ ಸಾಯ್ಬೇಕು. ಆಯ್ತಪ್ಪ, ಮುಚ್ಕ ಕೂತ್ಕೋತೀನಿ, ಹೋಗು. ನಿನ್ನೂ ಒಡ್ಸಾಯಿಸ್ತಾರೆ, ನಿಮ್ಮ ಅಣ್ಣನೂ ಒಡ್ಸಾಯಿಸ್ತಾರೆ, ಕೊನೆಗೆ ಉಳ್ದಿರೋ ನನ್ನನ್ನು ಒಡ್ಸಾಯಿಸ್ತಾರೆ. ಪುನಃ ಬರೋಣ, ಮತ್ತೇನಾಗುತ್ತೆ ನೋಡೋಣ. ಈ ನನ್ನ ಮಗನಿಗೆ ಹೇಳಿದ್ರೆ ಕೇಳಲ್ಲ. ಮತ್ತೆ ಸಾಯ್ಬೇಕಾ? ನಿಮ್ಮ ಅಣ್ಣ ಸಾಯ್ತಾನಂತ ಹೇಳ್ದೆ ತಾನೆ? ನೋಡ, ಸತ್ತು ಬಿದ್ದಿದ್ದಾನೆ. ಈಗೇನು ಮಾಡಲಿ? ಏನು ಮಾಡಲಿ? ಮುಂದುವರಿತಿದೆ ನಿಮ್ಮ ಲವ್ ಗುರು ಜೊತೆ. ಈಗ ನನ್ನ ಜೊತೆ ಬೊಮ್ಮರಳ್ಳಿಯಿಂದ ನಿನ್ ತಿಕ್ಕ ಮುಚ್ಕೊಂಡು ಕೂತ್ಕೊಂಡು ನಾನು ಹೋಗಿ ಬರ್ತೀನಿ. ಒಳಗಡೆನಾ? ಅಲ್ಲ, ನೀನು ಹೋಗಿ ಏನು ಮಾಡ್ತೀಯ ಅಲ್ಲಿ? ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನಿಂಗೆ? ಗೊತ್ತು ಕಣ, ನನಗೆಲ್ಲ ಗೊತ್ತು ಕಣ. ಗುರು, ನೋಡು, ನನಗೇನು ಆಗಲ್ಲ, ನಾನು ಮಾತಾಡ್ಕೊ ಬರ್ತೀನಿ. ಏನಾರು ಆದ್ರೆ ಆಮೇಲೆ ನೋಡ್ಕೊಳ್ಳೋಣ, ಆಯ್ತಾ? ಅಲ್ಲಿ ಯಾರ್ಯಾರು ಇದಾರಂತನೂ ಗೊತ್ತು, ಏನು ನಡೆಯುತ್ತೆ ಅಂತನೂ ಗೊತ್ತು. ಅದು ಹೇಗೆ ಏನು ಅಂತ ಮಾತ್ರ ಕೇಳಬೇಡ ಕಣ. ನಿನಗೆ ನಂಬಿಕೆ ಬರ್ತಿಲ್ವಾ? ಇಲ್ಲ. ಸಾಯಿ ನನ್ನ ಮಗನೇ. ಆಯ್ತು, ಒಳಗಡೆ ಹೋಗು. ಅಲ್ಲೊಂದು ಹಳೆ ಗೋಡನ್ ಇರುತ್ತೆ, ಅಲ್ಲಿ 5 ಜನ ಕೂತಿರ್ತಾರೆ. ನಿಮ್ಮ ಅಣ್ಣ ಕೆಳಗಡೆ ಬಿದ್ದಿರ್ತಾನೆ. ನಾನು ಹೇಳಿ ಸುಳ್ಳಾದರೆ ನೀನು ಹೋಗು, ಇಲ್ಲಾಂದರೆ ನಾನು ಹೋಗ್ತೀನಿ. ಹೋಗ ಹೋಗ, ನನಗೆ ಗೊತ್ತಿಲ್ವಾ ಇವನ್ಗೆ ಹೆಂಗಪ್ಪ ಅರ್ಥ ಮಾಡಿಸೋದು? ನನ್ನ ಮಗ ಏನು ಹೇಳ್ತಾನೋ ಒಂದು ಅರ್ಥ ಆಯ್ತಲ್ಲ. ಹೇಳ್ದಂಗೆ 5 ಜನ ಇದ್ದಾರಲ್ಲ, ನಮ್ಮ ಅಣ್ಣ ನನಗೆ ಬಿದ್ದವನು. ಹೆಂಗೆ ಕರೆಕ್ಟಾಗಿ ಹೇಳ್ದವನು? ಲವ್ ಭವಿಷ್ಯ ಗಿವಿಷ್ಯನವ್ರು ಹೇಳೋದು ಕಲ್ತೇನೋ? ಹೆಂಗೋ ಗೊತ್ತವ್ರಲ್ಲ. ನನಗೆ ಗೊತ್ತು, ನಾನು ಹೇಳ್ದೆ ತಾನೆ ಏನು ಕೇಳಬೇಡ ಅಂತ. ಇವಾಗ ನಾನು ಹೇಳ್ದಷ್ಟು ಮಾಡು. ಬೆಟ್ಟಿಂಗು ಗುರೂಜಿ ಇವರಣ್ಣ. ಲವ್ ಏನೋ
ನಿಮ್ಮ ಅಣ್ಣನಿಗೆ ಒಬ್ಬ ಗುರೂಜಿ ಗೊತ್ತು ಅಂತ ಹೇಳ್ತಿದ್ದಲ್ಲ, ಯಾವಾಗಲೂ ಅಲ್ಲೇ ಬಿದ್ದಿರ್ತಾನೆ ಅಂತ ಹೇಳ್ತಿದ್ದಲ್ಲ, ಅವ್ರದ್ದೇನಾರು ನಂಬರ್ ಇದೆಯಾ? ಏನಕ್ಕೆ? ಏನಾದರೂ ಹೆಲ್ಪ್ ಮಾಡ್ತಾರಂತ ಕಣೋ. ಅವರೆಲ್ಲ ದೊಡ್ಡ ಡೋಂಗಿಗಳ, ಯಾವುದಕ್ಕೂ ಕೆಲ್ಸಕ್ಕೆ ಬರಲ್ಲ. ಒಂದು ಆಪ್ಷನ್ ತಗೊಳ್ಳೋಣ ಕಣೋ. ನಾಲ್ಕನ್ ಸತ್ತು ಸಾಕಾಗೈತೆ ನನಗಲ್ಲಿ. ಏನ ಸತ್ತು ನಾ ಏನ ಮಾತಾಡ್ತಿದ್ಯಾ? ನೋಡು, ಅದೆಲ್ಲ ಕೇಳ್ಬೇಡ ಅಂತ ಹೇಳ್ದೆ ತಾನೆ. ಮೊದಲು ನಿಮ್ಮ ಅಣ್ಣನ ಉಳಿಸ್ಕೊಬರೋಣ. ಫಸ್ಟ್ ಆ ಗುರುಜಿಗೆ ಫೋನ್ ಮಾಡಿ ಇಲ್ಲಿ ಏನೇ ನಡೀತಿದೆ ಅಂತ ಸಿಚುವೇಶನ್ಸ್ ಎಲ್ಲ ಹೇಳು. ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ, ಮಿಕ್ಕಿದ ಆಮೇಲೆ ನೋಡೋಣ. ಫಸ್ಟ್ ನಿಮ್ಮ ಅಣ್ಣನ ಉಳಿಸ್ಕೊಬರೋಣ. ಹಲೋ ಗುರುಜಿ, ಅದು ನಮ್ಮ ಅಣ್ಣಂಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು ಗುರುಜಿ. ಒಂದು ನಿಮಿಷ, ನಮ್ಮ ಫ್ರೆಂಡ್ ಮಾತಾಡ್ತಾನೆ. ಹಲೋ ಗುರುಜಿ. ಅವ್ರ ಹತ್ರ ಇಷ್ಟೊತ್ತೇನು ಮಾತಾಡ್ತವನೆ? ಅದು ಅರ್ಥನೇ ಆಯ್ತಲ್ಲ. ಬಾ, ಇನ್ನೇನು ತಲೆ ಕೆಡ್ಸ್ಕೋಬೇಡ. ನೋಡಿ ಇವಾಗ ಹೆಂಗ್ ಮ್ಯಾಜಿಕ್ ಮಾಡ್ತೀನಿ ಅಂತ. ಡಿಫ್ರೆಂಟ್ ಆಗಿ ಮಾಡ್ತೀನಿ. ಅಣ್ಣ, ನನ್ನ ಕೈಲಿ ಆಗ್ತಿಲ್ಲ ಕಣಣ್ಣ. ನಾಲ್ಕೊಂದು ಸತ್ತು ಸಾಕಾಗ್ಬಿಟ್ಟಿದೆ. ನೋ ಫೈಟಾ? ಒಬ್ರು VIP ವಿಡಿಯೋ ಕಾಲಲ್ಲಿದ್ದಾರೆ. ಜಸ್ಟ್ 5 minutes. ನಿಮ್ಮ ಬಾಸ್ ಹತ್ರ ಹಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಡೀಲ? ಏನ್ ಡೀಲು? ಏಯ್ ಕೊಡ, ಇಲ್ಲಿ ನಾನೇ ಹೋಗ್ತೀನಿ. ನೀವೇ ಹೋಗ್ತೀರಾ? ನಾನೇ ಹೋಗ್ತೀನಿ. ಎನಿವೇಸ್, ಐ ಡೋಂಟ್ ಮೈಂಡ್. ತಗೋ ಗುರು. ಅಯ್ಯೋ, ಏ ಗುಡ್ಡ, ನೀನೇನು? ನಮಸ್ಕಾರ ಗುರುಜಿ. ನಮ್ಮ ಹುಡುಗನೇ, ಬಿಟ್ಟು ಕಳ್ಸು. ನಿಮ್ಮವರ ಗುರುಜಿ ಅವರು? ಹೌದು, ಬಿಟ್ಟು ಕಳ್ಸು. ಅಯ್ಯೋ, ಬಿಟ್ಟು ಕಳಿಸ್ತೀನಿ ಗುರುಜಿ. ಹಾ, ಸರಿ. ಏಯ್ ತಗೊಳ್ಳ. ಏನಮ್ಮ, ನಿಮ್ಮ ಬಾಸ್ ಒಪ್ಕೊಂಡ್ರ? ನಾವು ಗೊತ್ತಲ್ಲ. ಈ ಗುರುಜಿ ಸಟ್ಲು ಮಾಡ್ತಾನ? ನಾವು ಗೊತ್ತಲ್ಲ. ಇವ್ರಿಗೆ ಹೆಂಗ್ ಗೊತ್ತಾಯ್ತು? ಹಲೋ ಡಾಕ್ಟರ್ ಅರ್ಥ ಅವರು ಈ ನಡುವೆ ಫುಲ್ ಬ್ಯುಸಿ ಆಗ್ಬಿಟ್ಟಿರೋ ಆಗಿದೆ. ಬೆಳಗ್ಗೆ ಸಿಗ್ತೀನಿ ಅಂತಿದ್ರಿ. ಇಲ್ಲ, ನಾನೇ ಕಾಲ್ ಮಾಡೋಣ ಅನ್ಕೊಂಡೆ. ಸರಿ, ಏನ್ ಮಾಡ್ತಾ ಇದ್ಯಾ? ಬೆಳಗ್ಗೆ ಒಂದು ಪೇಷಂಟ್ನ ಮೀಟ್ ಮಾಡಿದೆ ಅನ್ನಲ್ಲ, ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಬರೀತಾ ಇದ್ದೀನಿ. ಇನ್ 10 minutes ಬಿಟ್ಟು ಹೊರಡು, ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಸರಿ, ಆಯ್ತು. ಓಕೆ. ಲವ್, ನಿನ್ನೆಯಿಂದ ಹೇಳ್ತೀನಿ ಅಂತಾನೆ ಇದೆಯಲ್ಲ, ಅದೇನಾಯ್ತು ಹೇಳೋ? ಎಲ್ಲ ರಿಪೀಟ್ ಅನ್ನಿಸ್ತಾ ಇದೆ. ಯಾವ್ದು ಕನಸು ಯಾವ್ದು ನಿಜ ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗಂತೂ ತಲೆನೇ ಕೆಟ್ಟೋಗ್ತಾ ಇದೆ. ಗುರೂಜಿ ಬೇರೆ ಬರೋದಕ್ಕೆ ಹೇಳಿದ್ದಾರೆ. ಯಾವ ಗುರುಜಿನೂ ಬೇಡ ನೋಡು. ನಂಗೊಬ್ರು ಸೈಕ್ಯಾಟ್ರಿಸ್ಟ್ ಗೊತ್ತು. ನೀನೊಂದ್ಸತಿ ಅವ್ರ ಹತ್ರ ಹೋಗು, ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಲವ್, ಇದಕ್ಕೆ ಅನ್ಕೋ ಡಾಕ್ಟ್ರು, ಸುಮ್ಮನೆ ಕುತ್ಕೊಳ್ಳೋ ರಾಕಿ. ಗುರೂಜಿ ಇದ್ದಾರೆ, ತಲೆ ಕೆಡ್ಸ್ಕೊಂಬೇಡ ಮಗ. ಇರು. ನಮಸ್ತೆ ಗುರೂಜಿ. ನಮಸ್ಕಾರ ಗುರೂಜಿ. ಯಾಕೋ ನಮಸ್ಕಾರ ಮಾಡ್ತೀರಾ? ನಿಮ್ಮನ್ನು ನೋಡಿ ಮನ್ಸಿಗೆ ಸಮಾಧಾನ ಆಯ್ತು ಗುರೂಜಿ. ಕಲ್ಲಿಂದ ಶಿಲೆನೂ ಮಾಡ್ತಾರೆ, ತಲೆನೂ ಹೊಡಿತಾರೆ. ಕೆಳಗೆ ಬಿದ್ದಿರೋ ಕಲ್ಲು ನಾವು, ಎಲ್ಲ ಜನಗಳಿಗೆ ಬಿಟ್ಟಿದ್ದು. ಗುರೂಜಿ, ನಮ್ಮ ಹುಡುಗಂದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಿತ್ತು. ತಲೆ ಕೆಡಿಸ್ಕೊಂಬೇಡಿ, ನಿಮ್ಮ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ. ಗುರೂಜಿ, ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು. ನಮಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ಚಿಂತೆ ಬೇಡ. ನೀವು ವಿಶ್ರಾಂತಿ ಮಾಡಿ, ನಾವು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀವಿ. ಸರಿ ಗುರೂಜಿ, ಬನ್ನಿ. ಯೋಗಿ ಆಗಲಿಕ್ಕೆ ವರ್ಷಗಟ್ಟಲೆ ಜಪ ಮಾಡ್ತಾರೆ. ಅದ್ಯಾವುದು ಮಾಡದೆ ನಿಂಗೊಂದು ವರ ಸಿಕ್ಕಿದೆ. ಹೊರಗಿನ ಪ್ರಪಂಚಕ್ಕೆ ಕಿವಿ ಕೊಡದೆ ನಾನು ಹೇಳ್ದಂಗೆ ಮಾಡಿದ್ರೆ ಲಕ್ಷ್ಮಿನೂ ಬರ್ತಾಳೆ, ಲಕ್ಷನೂ ಬರುತ್ತೆ. ಎಲ್ಲ ನಮ್ಮ ಹುಡುಗರು ತಿಳಿಸ್ಕೊಡ್ತಾರೆ. ಕಿರಣ, ನೋಡ್ಕೊಳ್ಳೋ. ಲಕ್ಷ್ಮಿ ಬರ್ತಾಳ? ಯಾವ ಲಕ್ಷ್ಮಿ? ಏನು ಗುರು, ಎಲ್ಲ ಕತ್ಲು ಕಾಣಿಸ್ತಾ ಇದೆ.
ಇದು ನಮ್ಮ ಗುರೂಜಿ ಸ್ಪೆಷಲ್ ಜಾಗ. ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬೇಕು ತಾನೆ. ಗುರೂಜಿ ಮಲ್ಕೊಳಕ್ಕೆ ಹೇಳಿದ್ದಾರೆ, ನಿನ್ನ ಮಲ್ಕೋ, ನಾನು ಆಮೇಲೆ ಬಂದು ಎಬ್ಬರಿಸ್ತೀನಿ. ಏಯ್, ನೆಕ್ಸ್ಟ್ ಏನಾಗುತ್ತೆ ಹೇಳೋ? ವಿಕೆಟ್ ಬೀಳುತ್ತೆ. Oh, shit. ಬಂದೆ ಇರು.